ಯು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ಮಹಾನಗರ ಪಾಲಿಕೆ ವಿಜಯಪುರ ಇವತ್ತಿನ ದಿವಸ ಮೂಲಭೂತ ಸೌಕರ್ಯ ಸಲುವಾಗಿ 1 ರಿಂದ 35 ವಾರ್ಡ್ನ ಸದಸ್ಯರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಪ್ರತಿಯೊಂದು ವಾರ್ಡಿನಲ್ಲಿ ಇರುವಂಥ ಸಮಸ್ಯೆ, ನೀರಿನ ಸಮಸ್ಯೆ ಆಗಿರ್ಬೋದು, UGD ಸಮಸ್ಯೆ ಆಗಿರ್ಬೋದು ಮತ್ತು ಲೈಟ್ಗಳ ಸಮಸ್ಯೆ ಆಗಿರ್ಬೋದು, ಇವೆಲ್ಲನೂ ಯಾವ ಮೂಲಭೂತ ಸೌಕರ್ಯ ಎಮರ್ಜೆನ್ಸಿ ಕೆಲಸಗಳಿದ್ದವು ಅವನ್ನೆಲ್ಲ ಮಾತಾಡಲಿಕ್ಕೆ ಅವರಿಗೆ ತಿಳ್ಕೊಂಡು ಅವರ ಸಮಸ್ಯೆಯನ್ನು ಕೇಳಿ ಕೆಲವೊಂದು ಇಂಜಿನಿಯರ್ಸ್ಗಳಿಗೆ ಹಾಗೂ ನಮ್ಮ ಸಂಬಂಧಪಟ್ಟ ಹೆಲ್ತ್ ಸೆಕ್ಷನ್ದವರಿಗೆ ಬೆಳಿಗ್ಗೆ ಕಸದ ಗಾಡಿ ಸಮಸ್ಯೆ ಇದ್ದದ್ದು ಎಲ್ಲ ಕಡೆ ಹೋಗುವಂಥ ವಿಚಾರಗಳಿಗೆ ಇವತ್ತಿನ ದಿವಸ ಸಾಮಾನ್ಯ ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ತಗೊಂಡು ಎಲ್ಲ 35 ಸದಸ್ಯರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಅವರ ಸಮಸ್ಯೆಗಳನ್ನು ದೀರ್ಘವಾಗಿ ಪರಿಗಣಿಸಿ ಸೂಕ್ತವಾದ ಕ್ರಮ ಕೈಗೊಳ್ಳಲು ಇವತ್ತಿನ ದಿವಸ ಮಹಾನಗರ ಪಾಲಿಕೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಸರ್, ಬಿಜಾಪುರ್ನಾಗೆ ಸ್ವಲ್ಪ ವಾರ್ಡ್ನಾಗೆ ಕೆಲಸ ಆಗತ್ತಾರೆ, ಸ್ವಲ್ಪ ವಾರ್ಡ್ನಾಗೆ ಕೆಲಸ ಆಗ್ತಿಲ್ಲ. ಜನ ಏನು ಹೇಳ್ತಾರೆ ಅಂದ್ರೆ ಬರೀ ಹಿಂದೂ ವಾರ್ಡ್ನಾಗೆ ಆಗ್ತದೆ, ಮುಸ್ಲಿಂ ವಾರ್ಡ್ನಾಗೆ ಯಾಕೆ ಮಾಡ್ತೇವೆ? ಆ ಥರ ಏನಿಲ್ಲ. ನಾವು ಈ ಕಳೆದ 4 ತಿಂಗಳಿಂದ ನಾವು ಎಲ್ಲ ವಾರ್ಡಿಗೂ ಹೋಗಿದ್ದೇವೆ. ಮೊನ್ನೆ ತಾನೇ JM ರೋಡಿಗೆ ನಾನು ಭೂಮಿ ಪೂಜೆಗೆ ಹೋಗಿದ್ದೆ. ಅದರ ಮುಂಚೆನೂ ಕೂಡ ಆ ರೋಡ್ನಲ್ಲಿ ಹೋಗಿ ಕೆಲವೊಂದು ಭಾಳ ಹೋಗಿತ್ತು. ಅತಾವಲ್ ಸರ್ಕಲಿಂದ JM ರೋಡ್ ಒಳಗೆ ಭಾಳ ರಸ್ತೆ ಹದಗೆಟ್ಟಿತ್ತು. ಅದನ್ನು ಪೂರ್ತಿಯಾಗಿ ನಾವು ಕಾಣಿಯವರು ಎಲ್ಲ ಸೇರಿ ಒಂದು ರೌಂಡ್ ಹೋಗಿದ್ದೀವಿ. ಹೋಗಿಸಿಂದ ಅದನ್ನು ಶುದ್ಧ ಮಾಡಿ ಈ MGNY ಒಳಗೆ ಹೆಚ್ಚಿಗೆ ಏನು ಭಾವಿಸಿದ್ದೀರಿ ಹಿಂದೂ ವಾರ್ಡ್ಗಳ್ದಾಗ್ಯಾವು, ಈ ವಾರ್ಡ್ನಾಗಿಲ್ಲ, ಈ MG ಒಳಗೆ ಮೋರ್ ದೆನ್ ಹೆಚ್ಚಿಗೆ ಅಂದರೆ 60-70% ಕೆಲಸ ಬಿಜಾಪುರ ನಗರದಲ್ಲಿ ಅಲ್ಪಸಂಖ್ಯಾತರ ವಾರ್ಡ್ಗಳಿಗೆ ಹಾಕಿದ್ದೀವಿ. ಇಲ್ಲೇನು ತಾರತಮ್ಯ ಇಲ್ಲ. ನಾವು ಕೆಲವೊಂದು ಜನ ಹೇಳ್ತಾರೆ ಹಾಗಾಗಿದೆ ಹಿಂಗೆ ಎಲ್ಲ ಕೆಲಸಗಳು ತೊಗೊಂಡಿವಿ. ನೆಕ್ಸ್ಟ್ ಇನ್ನು ಲಾಸ್ಟ್ ಇಯರ್ನಲ್ಲಿ ಸುಮಾರು ಜನರಲ್ ಫಂಡ್ 37 ಕೋಟಿ, ಮಹಾನಗರ ಪಾಲಿಕೆ ಜನರಲ್ ಫಂಡ್ 37 ಕೋಟಿ ಅಲ್ಪಸಂಖ್ಯಾತರ ಏನಂತಿರಲ್ಲ ತಾರತಮ್ಯ ಹೇಳ್ತಿರಲ್ಲ ಅದು ಯಾವುದೂ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಮಹಾನಗರ ಪಾಲಿಕೆದಿಂದ ನಾವು 37 ಕೋಟಿ ಫಂಡ್ ಹಾಕಿದ್ದೀವಿ. ಜನ ಇದು ಯಾವ್ದೋ ಬಡ ಕಲ್ತಾನೆ. ಫಸ್ಟ್ ಮೇಯರ್ನಾಗೆ ಸಿಕ್ಕಾಪಟ್ಟಿ ಭೂಮಿ ಪೂಜೆ ಆಗಿದ್ದೀವಿ. ಹೊಸ ಮೇಯರ್ ಬಂದಿದ್ಮೇಲೆ ಏನು ಯಾವುದು ರಸ್ತೆ ಇದು ಆಗಿಲ್ಲ. ಇಲ್ಲ, ಯಾವುದೂ ರಸ್ತೆ ಏನಾಗಿಲ್ಲ ಅಂತ. ನಾವು ಮೇನ್ ಅಂದರೆ ಈಗ ಲೈಟಿನ ಸಮಸ್ಯೆ ಇದೆ ಮತ್ತು UGD ಮೇಂಟೆನೆನ್ಸ್ ಇದೆ. ಎಲ್ಲಾದರೂ ನಮ್ಮ ಮಹಾನಗರ ಪಾಲಿಕೆ ಅಂದರೆ UGD ಮೇಂಟೆನೆನ್ಸು, ಲೈಟು, ರಸ್ತೆ ಮತ್ತು ನಮಗೆ ಏನಾಗಿದೆ ಅಂದರೆ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಿದ್ದೆವು. ಮಳೆಗಾಲ ಆಯಿತು, ಮಳೆಗಾಲದೊಳಗೆ ಸ್ವಲ್ಪ ಗೌರ್ಮೆಂಟಿನಿಂದ ಏನಾದರೂ ಫಂಡ್ ಬರ್ತಂತ ನಿರೀಕ್ಷೆ ಮಾಡಿದ್ವಿ. ಆ ಫಂಡ್ ಬಂದಿಲ್ಲ. ನಾವು ಪ್ರಸ್ತಾವನೆ ಸಲ್ಲಿಸೇವಿ, ಇನ್ನೂ ಬರುವಂಥ ವಿಷಯ ಒಳಗಿದೆ. ಎಮರ್ಜೆನ್ಸಿ ಕೆಲಸಗಳು ನವಭಾಗ ಒಳಗೆ ನೀರು ಹರಿತು, ಕೆಲವೊಂದು 28, 29 ಮತ್ತು 30 ಸ್ವಲ್ಪ ಸಮಸ್ಯೆಗಳು ಬಂದು ಸುಮಾರು 12 ಕೋಟಿ ರೂಪಾಯಿದ್ದು ನಾವು ಎಮರ್ಜೆನ್ಸಿ ಕೆಲಸ ತೊಗೋಬೇಕಾಗಿತ್ತು. ಕೋಟೆಗೊಳ್ಳೆ ಸುತ್ತ, ಮಂತನ ಹಾಲ್ ಸುತ್ತ ಎಮರ್ಜೆನ್ಸಿ ಕೆಲಸ ತೊಗೋಬೇಕಾಗಿತ್ತು. ಅಲ್ಲಿ ನಾವು ಎಮರ್ಜೆನ್ಸಿಯಾಗಿ 12 ಕೋಟಿ ರೂಪಾಯಿ ಕೆಲಸ ತೊಗೊಂಡು ಇಲ್ಲಿ 4 ಹೊತ್ತು ಬಳಕೆ ಆಗಿದೆ. ಇಲ್ಲಿ ತಾರತಮ್ಯ ಪ್ರಶ್ನೆನೇ ಬರಲ್ಲ. ಇವಾಗ ಯಾವುದು ರೋಡ್ ಫಂಕ್ಷನ್ ಆಗಿದೆ ಅಂದ್ರೆ ಒಂದು ಫಸ್ಟಿಗೆ ಒಂದು ಬೋರ್ಡ್ ಕೇಳ್ತಾರೆ ಏನೇನು ರೋಡ್ ಆಗಿ ಬರ್ತದೆ. ಯಾಕಂದ್ರೆ ಫಸ್ಟಿಗೆ ಹೇಳ್ತದೆ ಬೇರೆ ಸರ್, ಆಮೇಲೆ ರೋಡ್ ರೆಡಿ ಆದ್ಮೇಲೆ ಬೇರೆ ಆಗ್ತದೆ. ಯಾಕಂದ್ರೆ ಇವಾಗ ನಮ್ಮ ಹೊಸ ರೋಡ್ ಬಗ್ಗೆ ನೋಡಿದಂದ್ರೆ ಫಸ್ಟಿಗೆ ಏನಿರುತ್ತೆ ಸೆಂಟರ್ನಾಗೆ ಇದು ಬರ್ತೈತೆ, ಅದು ಬರ್ತೈತೆ ಹೇಳಿದೆ. ಡಿವೈಡರ್ ಬರ್ತೈತೆ. ಯಾವ್ದು ರೋಡ್ ಬಗ್ಗೆ? ಹೊಸ ರೋಡ್ ನವಭಾಗ ರೋಡ್ ಹೊಸ ರೋಡ್ ಮಾಡಿದ್ದಿಲ್ಲ. ಡಿವೈಡರ್ ಬಂದು ಗಿಡ ಬರ್ತೈತೆ, ಆಮೇಲೆ ಲೈಟಿಂಗ್ ಬರ್ತೈತೆ ಹೇಳಿದೆ. ಅವಾಗ ಅಷ್ಟು ಪ್ಲೇನ್ ಮಾಡ್ಬಿಟ್ಟಿದೆ. ಅದು ಯಾವಾಗ ಹೇಳಿದ್ರು ನನಗೆ ಐಡಿಯಾ ಇಲ್ಲ. ನಾವು ಕೂತ್ ಬಳಿಕ ಅದು ನಮ್ದು ಇದ್ರೊಳಗೆ ಬಂದಿಲ್ಲ. ಫಸ್ಟಿಗೆ ಆಗಿರ್ಬೋದು. ಹಿಂಗೆ ಬರ್ತದೆ ಅಂದ್ರೆ ಹೇಳ್ತೀರಿ ನಾವು ಹೇಳಿದ್ದೇವೆ. ಒಟ್ಟು ಟೋಟಲ್ ಮಹಾನಗರ ಪಾಲಿಕೆ. ಇವಾಗ ನಿನ್ನೆ ಇದು ಭೂಮಿ ಪೂಜೆ ಆಯ್ತು. ಭೂಮಿ ಪೂಜೆ ಇದಂದ್ರೆ ಅಲ್ಲೇ ಬೋರ್ಡ್ ಹಾಕ್ಬೇಕಾ ಏನೇನ್ ಆಗ್ತೈತೆ ಅಂದ್ರೆ ಜನಕ್ಕೆ ಗೊತ್ತಾಗ್ಬೇಕಾ. ಆಮೇಲೆ ನೀವು ಇದೇ ಮಾತಾಡ್ಬಿಡ್ತೀರಿ. ಆ ಟೈಮ್ ಯಾರು ಹೇಳಿದಂದ್ರೆ ಯಾರು ಹೇಳ್ಬೇಕು? ಇಲ್ಲ, ಈಗ ಅಲ್ಲಿ ಸ್ವಚ್ಛವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, MB ಪಾಟೀಲ್ ಸಾಹೇಬರು. JM ರೋಡ್ ಎಷ್ಟು ಕೋಟಿ ಆಗಿದೆ, ಇದ್ರೊಳಗೆ ಗುಣಮಟ್ಟದ ಕಾಮಗಾರಿ ಆಗ್ಬೇಕು ಅಂತ ಹೇಳಿದಾರೆ. ಗುಣಮಟ್ಟದ ಕಾಮಗಾರಿ ಆಗಬೇಕು, ಯಾವುದೂ ತಕರಾರು ಮಾಡಿದ್ರೆ ನಾ ಎಲ್ಲ ನಿತ್ಯ ಕೆಲಸ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲ, ನಮ್ ಜನದು ಏನ್ ಇದು ಅದ ಅಂತ
ಯಾವ್ದು ರೋಡ್ ಟೆಂಡರ್ ಪಾಸ್ ಆಗ್ತದಿಲ್ಲ ಏನೇನ್ ಆಗ್ತೈತಿ ಅದ್ರ ಬರದಲ್ಲಿ ಪೋಸ್ಟರ್ ಹಚ್ಚಿಬಿಟ್ಟಿರಂದ್ರೆ ಜನಕ್ಕೆ ಗೊತ್ತಾಗ್ತದೆ, ಆಮೇಲೆ ಕಾಂಟ್ರಾಕ್ಟರ್ ಕೆಡಗೂ ಬರ್ತದೆ. ಆ ಕೆಲಸ ನಾನು ಆಯುಕ್ತರಿಗೆ ನಜರ್ನಲ್ಲಿ ನಮ್ಮ ಇಂಜಿನಿಯರ್ ನಜರ್ನಲ್ಲಿ ತರ್ತೀನಿ ನೀವು ಹೇಳಿದ ಮಾತನ್ನ. ಅದು ಮುಂದೆ ಬರುವಂತ ಭೂಮಿ ಪೂಜೆ ರಸ್ತೆಗಳು ಆಗೋ ಸಂದರ್ಭದಲ್ಲಿ ಆ ರಸ್ತೆಗಳಿಗೆ ಏನ್ ಕೆಲಸ ಇದೆ, ಎಷ್ಟು ಮೊತ್ತದಿದೆ, ದುಡ್ಡಿಂದಿದೆ, ಎಷ್ಟು ಮೊತ್ತದಿದೆ, ಎಷ್ಟು ಇದು ಇದೆ ಅದ್ರ ಬಲ್ಲಿ ಬರೆಸ್ಬಿಟ್ಟು ಇಷ್ಟು ಕ್ಲಿಯರ್ ಆಗಿ ಒಂದು ಅಲ್ಲಿ ಯಾವ ರಸ್ತೆ ಮಾಡ್ತಿರ್ತೀವೋ ಅದನ್ನ ಒಂದು ಫ್ಲೆಕ್ಸ್ ನಲ್ಲಿ ಹಾಕುವಂತ ವ್ಯವಸ್ಥೆ ಮಾಡ್ತೀವಿ. ಜನರಿಗೂ ಗೊತ್ತಾಗ್ತದೆ, ಜನರಿಗೆ ಗೊತ್ತಾಗುತ್ತೆ. ಹೇಳ್ತದೆ ಅದು ಒಂದು ಸಬೂತ್ ತರ ಬರ್ತದೆ ಸರ್. ಸರಿ, ಇವಾಗ ಬುರ್ಜಾಪುರ್ನಾಗೆ ಅಷ್ಟು ರೋಡ್ ಹಿಂಗ್ ಮಾಡ್ತೇವೆ ಸರ್, ಆಮೇಲೆ ಇದು ಹೊಡಿ ಬಿಡ್ತೈತಿ ಹಿಂಗ್ ಪ್ರತಿಯೊಂದು ವಾರ್ಡಿಗೆ ಡೆವಲಪ್ಮೆಂಟ್ ಕೆಲಸ ಯಾವಾಗ ಶುರು ಆಗ್ತದೆ? ಯಾವ್ದ್ರ ಡೆವಲಪ್ಮೆಂಟ್ ಕೆಲಸ ಪ್ರತಿಯೊಂದು ವಾರ್ಡಿಗೆ ಯಾವಾಗ ಚುನಾವಣೆ ಕೊಡ್ತೀರಿ? ಈಗ ನಮ್ದು MGNYದು ನಮ್ದು 150 ಕೋಟಿ ರೂಪಾಯಿ ವರ್ಕ್ MGNY ಮಹಾನಗರ ಪಾಲಿಕೆಯಿಂದ ಆಗುತ್ತಾ ಇರೋದು. ಅದು 9ನೇ ತಾರೀಕಿಗೆ ಉಸ್ತುವಾರಿ ಸಚಿವರು ಹೇಳಿದರೆ CM ಅವ್ರು ಬಂದು ಭೂಮಿ ಪೂಜೆ ಮಾಡ್ತಾರೆ. ಅದು ವರ್ಕ್ ಆರ್ಡರ್ ಅವರು ಟೆಕ್ನಿಕಲ್ ಆಗಿ ವರ್ಕ್ ಆರ್ಡರ್ ಕೊಟ್ರಂತರೂ ಈ ನಮ್ದು ಜನವರಿ ಲಾಸ್ಟ್ ವೀಕ್ನಿಂದ ಆಗ್ಬೋದು, ಸ್ಟಾರ್ಟ್ ಆಗುತ್ತೆ. ಬಿಜಾಪುರದಲ್ಲಿ ಸಿಟಿ ಒಳಗೆ ಜನವರಿ ಲಾಸ್ಟ್ ವೀಕ್ನಾಗ ಕೆಲಸ ಚಾಲು ಆಗುತ್ತೆ. ಮುಂದಿನ ಏನೇನ್ ಪ್ಲಾನ್ ಬರ್ತದೆ, ಹೊಸ ಪ್ಲಾನ್ ಏನಿದೆ? ಈಗ ಮುಂದಿನ ನಾವು ಬಜೆಟ್ ಒಳಗೆ ಕೆಲವೊಂದು ವಿಚಾರಗಳು ಇಟ್ಕೊಂಡಿವಿ. ಈಗ ಬೋಟಿಂಗ್ ವ್ಯವಸ್ಥೆ ಮಾಡಬೇಕು ಒಂದು ಯಾವ್ದಾರ ಕೆರೆ ಒಳಗೆ, ಮತ್ತು ಕೆಲವೊಂದು ಕಂದಕಗಳು ವಿಚಾರವಾಗಿ ಮುಂದೆ ಈಗ ಪ್ರವಾಹ ಬರುವಂತ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಆದಂಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೆಲವೊಂದು ಈ ಬಜೆಟ್ನಲ್ಲಿ ಅಳವಡಿಸ್ಕೊಳ್ಳಾಗ್ತದೆ. ಓಕೆ, लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।